ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಅದೇನೋ ಹೇಳ್ತಾರಲ್ಲ, ಮೊದಲನೇ ದಿವಸ ಜೋಶಾಗಿ 6 ಗಂಟೆಗೆ ಎದ್ಬಿಟ್ಟಿದ್ದೆ. ಇವತ್ತು ಅಲಾರಾಮು 5 ಗಂಟೆಯಿಂದ ಕೂಗಿದೆ, ಬಟ್ ನಾನಿವಾಗ 7 ಗಂಟೆಗೆ ಎದ್ದಿದ್ದೀನಿ. ಜಿಮ್ಮಿಗೆ ಟೈಮ್ ಆಗೇ ಹೋಗ್ಬಿಟ್ಟಿದೆ. ಇವತ್ತು ABC ಜ್ಯೂಸ್ನೂ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಬೇಗ ಬೇಗ ರೆಡಿಯಾಗಿ ಇವಾಗ ಜಿಮ್ಗೆ ಹೋಗಬೇಕು. ಒಂದು ಕಡೆ ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಕೆಟಲ್ ಆನ್ ಮಾಡಿದ್ದೀನಿ. ಒಂದು ಕಡೆ ಗೀಸರ್ ಆನ್ ಮಾಡಿಬಿಟ್ಟು ಬಂದಿದ್ದೀನಿ. ತುಂಬ ಚಳಿ, ಬೆಂಗಳೂರಲ್ಲಿ ತುಂಬ ಮಳೆ ಇರೋದ್ರಿಂದ ಚಳಿಗೆ ಯಾವುದೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ರಾತ್ರಿ ನಾನು ಬೇಗನೆ ಮಲಗಿದ್ದೀನಿ. ಇವತ್ತೇನು ಹೇಳೋಕ್ಕೆ ಆಗಲಿಲ್ಲ. ನನಗೆ ಕಾಲೆಲ್ಲ ತುಂಬ ಪೇಯ್ನ್ ಬಂದುಬಿಟ್ಟಿತ್ತು ಫ್ರೆಂಡ್ಸ್. ಎಷ್ಟಂದರೆ ಜಿಮ್ ಎಕ್ಸ್ಪೀರಿಯನ್ಸು ಅಂದರೆ ಹೆಂಗೆ ತೋರಿಸ್ತಾ ಇದ್ದೇನೆ ಅಂದರೆ ಸಿಕ್ಕಾಪಟ್ಟೆ ಕಾಲು ಪೇಯ್ನ್ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಎದ್ದೊಳಕ್ಕೆ ಆಗಿಲ್ಲ. ಎದ್ದೊಳೋಣ 5 ನಿಮಿಷ ಅಂದ್ಕೊಂಡು 7 o'clock ಎತ್ತಿದ್ದೀನಿ. ಇವಾಗ ಬೇಗ ಬೇಗ ರೆಡಿಯಾಗಿ ಜಿಮ್ಗೆ ಹೋಗಬೇಕು, ಅಪ್ಪು ಎಬ್ಬರಿಸ್ಬೇಕು. ನೋಡೋಣ ಇವತ್ತಿನ ವ್ಲಾಗೆಲ್ಲ ಹೇಗಿರುತ್ತೆ ಅಂದ್ಬಿಟ್ಟು. ಇವತ್ತು ABC ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಿಜವಾಗ್ಲೂ ABC ಜ್ಯೂಸ್ ಡೈಲಿ ಕುಡಿಯೋದ್ರಿಂದ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ. ಆ್ಯಕ್ಚುಲಿ ನಾನು 1 ವೀಕಿಂದ ಡೈಲಿ ಕುಡಿತಾ ಇದ್ದೀನಿ. ಎಷ್ಟು ಆಗಿದೆ ನೋಡಿ, ತುಂಬಾ ರಿಸಲ್ಟ್ ಸಿಕ್ಕಿದೆ ABC ಜ್ಯೂಸ್ ಕುಡಿಯೋದ್ರಿಂದ. ಮತ್ತು ಸಣ್ಣ ಆಗಲಿಕ್ಕೂ ಕೂಡ ಬೊಜ್ಜು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತು ABC ಜ್ಯೂಸ್ ಹೇಗೆ ಮಾಡೋದು ಅಂತ ರೆಸಿಪಿ ಹೇಳ್ತೀನಿ. ಆಮೇಲೆ ನೋಡೋಣ. ಇವಾಗ ಬೇಗ ಬೇಗ ಹೋಗಿ ರೆಡಿ ಆಗ್ತೀನಿ. ಬಂದಿದೆ ಮನೆ ಒಳಗಡೆ ಎಲ್ಲ ದಾರ ಕಟ್ಟಿ ಒಣಗಿಸ್ತಾ ಇರೋದು, ಮತ್ತು ಸೋಫಾ ಮೇಲೆಲ್ಲ ಹಾಕಿ ಫ್ಯಾನ್ ಹಾಕಿ ಒಣಗಿಸೋ ಪರಿಸ್ಥಿತಿ ಬಂದಿದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಲ್ಲಿ. ಅಂದರೆ ಜೋರು ಮಳೆ ಅಲ್ಲ, ಜಿಡಿ ಮಳೆ. ತುಂಬ ರಿಸ್ಕ್ ಆಗುತ್ತೆ ನೋಡಿ. ಇವತ್ತು ಕೂಡ ನಿನ್ನೆ ಕೂಡ ಮಳೆ ಇತ್ತು. ಜಿಮ್ಗೆ ಹೋಗೋ ಟೈಮ್ಗೆ ಏನಪ್ಪ ಮಾಡೋದು ಅಂತ ಅಂದ್ಕೊತಿದ್ದೆ, ಬಟ್ ಇವತ್ತು ಕೂಡ ಮಳೆ ಸ್ಟಾರ್ಟ್ ಆಗಿದೆ. ಜಿಟಿ ಅನೇಕನೇ ಇದೆ. ಎಷ್ಟು ಮಳೆ ಅಂದರೆ ಈ ಥರ ಅಂದರೆ ಜೋರು ಬಂದು ಬಿಟ್ಟೋಗ್ಬಿಟ್ರೆ ಬೇಜಾರಾಗಲ್ಲ. ಇದು ಚಿಕ್ಕದಂತ್ರ ಬೇಜಾರಾಗುತ್ತೆ. ಇವತ್ತಾ ಬಂಗಾರಿ ಟೈಮ್ ಆಯಿತು ಫ್ರೆಂಡ್ಸ್. ABC ಜ್ಯೂಸ್ಗೆ ರೆಡಿ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಏನೆಲ್ಲ ಹಾಕಿ ಹೇಗೆ ಮಾಡಬೇಕು ಅಂದ್ಬಿಟ್ಟು. ಒಂದು ಸಣ್ಣ ಪ್ರೊಸೀಜರ್ ಆಗಿರುತ್ತೆ, ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಇವತ್ತು ABC ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಬೇಗ ಬೇಗ ಪ್ರಿಪೇರ್ ಮಾಡಿಕೊಂಡು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ABC ಜ್ಯೂಸ್ ಮಾಡಲಿಕ್ಕೆ ಒಂದು ಪುಟಾಣಿದು ಬೀಟ್ರೋಟ್ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ಆ್ಯಪಲಲ್ಲಿ 1/4 ಭಾಗ ಆ್ಯಪಲ್ ತೊಗೊಂಡಿದ್ದೀನಿ. ಇವು ಮೂರನ್ನು ಚೆನ್ನಾಗಿ ಯಾವ ಥರ ಅಂದರೆ ಸ್ಮೂತಿ ಥರ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಸ್ಮೂತಿ ಥರ ಅಂದರೆ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಯಾಕಂದರೆ ಇದನ್ನು ಸೋಸಿ ಕುಡಿಯೋದ್ರಿಂದ ಅಷ್ಟೊಂದು ನಮಗೆ ಬಾಡಿಗೆ ಒಳ್ಳೆಯದೇನಲ್ಲ. ಎಲ್ಲ ಕ್ಯಾಲ್ಶಿಯಮ್ಸು ಎಲ್ಲನೂ ಸಿಗಬೇಕಂದ್ರೆ ನಾವು ಅದನ್ನು ಹಂಗೆ ತೊಗೋಬೇಕು. ಬಟ್ ನನಗೆ ಅದು ಕುಡಿಬೇಕಾದ್ರೆ ಅದು ಫ್ಲೇವರ್ಸ್ ಇಷ್ಟ ಆಗಲ್ಲ. ಬಾಯಲ್ಲಿ ಒಂಥರ ಗಂಟು ಥರ ಸಿಗುತ್ತೆ, ಅದು ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಇಷ್ಟು ದಿವಸ ಸೋಸಿನೇ ಕುಡಿತಾ ಇದ್ದೆ. ಬಟ್ ನಿನ್ನೆಯಿಂದ ಇಲ್ಲ, ಬೇಡ ಸೋಸಿ ಕುಡಿಯೋದು ಬೇಡ, ಎಲ್ಲನೂ ಆ ತರಿಯಲ್ಲೇ ಹೊಂಟೋಗುತ್ತೆ ಅಂದ್ಬಿಟ್ಟು ಇವತ್ತಿಂದ ನಾನು ಸೋಸಿ ಕುಡಿಯಲ್ಲ, ಹಂಗೆ ತೊಗೊಳ್ತೀನಿ. ಹಂಗೆ ಕುಡಿಯೋದ್ರಿಂದನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಕ್ಚುಲಿ ಇನ್ನೂ ಬೇಗ ರಿಸಲ್ಟ್ ಸಿಗುತ್ತೆ. ನನಗೆ 1 ವಾರಕ್ಕೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕುಡಿಯೋದ್ರಿಂದ ಇನ್ನೂ ಬೇಗ ರಿಸಲ್ಟ್ ಸಿಗ್ಬೋದು. ಇದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕಿ ತುಂಬ ನುಣ್ಣಗೆ ರುಬ್ಕೊಂಡು ಬರೋಣ ಫ್ರೆಂಡ್ಸ್. ರುಬ್ಕೊಂಡು ಬಂದಿದ್ದೀನಿ ನೋಡಿ, ಈ ರೀತಿ ಇರುತ್ತೆ. ಇದು ಕಲರು ಮತ್ತು ಅದು ಏನಂತಾರೆ ಬೀಟ್ರೋಟ್ದು ಸ್ಮೆಲ್ಲು ಸ್ವಲ್ಪ ಕುಡಿಲಿಕ್ಕೆ ಬ್ಯಾಡ್ ಅನ್ನಿಸ್ತಾ ಇರುತ್ತೆ. ಬಟ್ ಅದೇ ವಾತ್ಸವ ಕುಡಿಲೇಬೇಕು. ಅದರಲ್ಲೇ ನಮಗೆ ಎಲ್ಲ ರೀತಿ ನಮಗೆ ಫೈಬರ್ ಕಂಟೆಂಟ್ಸ್ ಸಿಗೋದು. ಸೊ ಹಾಗಾಗಿ ವಾತ್ಸವ ಅದರಿಂದನೇ ಎಲ್ಲ ಸಿಗುತ್ತೆ ಅಂದಾಗ ನಾವು ಅದನ್ನು ಕುಡಿಲೇಬೇಕು. ಇನ್ನೂ ನುಣ್ಣಗೆ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನೋಡೋಣ, ಇವತ್ತು ತರಿಯಾಗಿ ರುಬ್ಬಿದ್ದೀನಿ. ಬಾಯಿಗೆ ಸಿಗುತ್ತಲ್ಲ, ಆವಾಗಾದರೆ ಏನಾದರೂ ಟೇಸ್ಟ್ ಗೊತ್ತಾಗುತ್ತೇನೋ ಅಂದ್ಬಿಟ್ಟು
ಟೇಸ್ಟ್ ಅಂತೂ ಒಂಚೂರು ಚೆನ್ನಾಗಿ ಅನಿಸಲ್ಲ. ಇದ್ರ ಬದಲಿಗೆ ನೀವು ಆ್ಯಪಲ್ ಬದಲಿಗೆ ಇನ್ನು ಆರೆಂಜ್, ಬೇರೆ ಬೇರೆ ಚಿಪ್ಪೆಕಾಯಲ್ಲಿ ಒಳ್ಳೆ ಫೈಬರ್ ಕಂಟೆಂಟ್ ಇದೆ. ಚಿಪ್ಪೆಕಾಯಿ ಇದನ್ನು ಹ್ಯಾಡ್ ಮಾಡ್ಕೊಂಡು ಕುಡಿಯೋದ್ರಿಂದನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏನು ABC ಜ್ಯೂಸ್ಗೆ ಆ್ಯಪಲ್ಲೇ ಆ್ಯಡ್ ಮಾಡಬೇಕು, ಕ್ಯಾರೆಟ್ ಬೀಟ್ರೂಟ್ ಜೊತೆ ಆ್ಯಪಲ್ಲೇ ಆ್ಯಡ್ ಮಾಡಬೇಕಂತ ಏನಿಲ್ಲ. ನಾವು ಯಾವುದೋ ಒಂದು ಫ್ರೂಟ್ಸ್ ಆ್ಯಡ್ ಮಾಡಿದ್ರೂ ನಡೆಯುತ್ತೆ. ಫ್ರೂಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸಲ್ಲೂ ಒಳ್ಳೆ ಫೈಬರ್ ಕಂಟೆಂಟ್ಸ್ ಇರುತ್ತೆ. ಹಾಗಾಗಿ ನಾನಿವತ್ತು ಆ್ಯಪಲ್ ಆ್ಯಡ್ ಮಾಡಿದ್ದೀನಿ. ದಿನಕ್ಕೆ ಒಂದೊಂದು ಥರ ನಾನು ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಬರ್ತೀನಿ. ಇವತ್ತು ಆ್ಯಪಲ್ ಹಾಕಿದ್ದೀನಿ, ನಾಳೆ ಆರೆಂಜ್ ಹಾಕ್ತೀನಿ. ಆರೆಂಜ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್, ಬೇಕಂದರೆ ಟ್ರೈ ಮಾಡಿ ನೋಡಿ. ABC ಜ್ಯೂಸ್ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಜಿಮ್ಮಿಂದ ಜಸ್ಟ್ ಬಂದೆ, 9:30 ಆಗಿದೆ. ಡೇ 1 ನನಗೆ ಜಿಮ್ಮು ಅಷ್ಟು ರಿಸ್ಕ್ ಅಂತ ಅನ್ನಿಸ್ಲೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಡೇ 2 ತುಂಬ ರಿಸ್ಕ್ ಅಂತ ಅನ್ನಿಸ್ತು. ನನಗೆ ಸೈಕಲಿಂಗ್ ಮಾಡೋಕ್ಕೆ ಆಗಲಿಲ್ಲ, ತುಂಬ ಹಿಂಸೆ ಆಗೋಯಿತು. ಬಟ್ ಒಂದೇ ಸರ್ತಿ ಯಾವುದನ್ನು ಮಾಡಬಾರ್ದು ಅಂದ್ಬಿಟ್ಟು ಸ್ವಲ್ಪ ಆಗಲ್ಲ ಅಂದಿದ್ದಕ್ಕೆ ಹೋಗ್ಲಿ ಬಿಡಿ ಅಂತ ಹೇಳಿದ್ರು. ಬಂದುಬಿಟ್ಟೆ ನಾನು ಮನೆಗೆ. 1 ಅವರ್ ಇದ್ದೆ ಹಂಗು ಜಿಮ್ಮಲ್ಲಿ, 45 ಮಿನಿಟ್ಸ್ 50 ಮಿನಿಟ್ಸ್ ಇದ್ದೆ. ಸೊ ಅದಾದಮೇಲೆ ಮನೆಗೆ ಬಂದು ಇವಾಗ ಟಿಫನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಬಂದು ಜಿಮ್ಮಲ್ಲಿ ಚೆನ್ನಾಗಿ ನೀರು ಕುಡಿದ್ಬಿಟ್ಟಿದ್ದೀನಿ, ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. 1 ಲೀಟರ್ ನೀರನ್ನ ಇಷ್ಟು ಚಳಿ ಎಷ್ಟು ಮಳೆ ಇದ್ದರೂ ಕಂಪ್ಲೀಟ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ದಿನ ಎಲ್ಲ ಆದರೂ ನಾನು ಕುಡಿತಾ ಇರಲಿಲ್ಲ 1 ಲೀಟರ್ ನೀರನ್ನ. ಮತ್ತು ಇವಾಗ ತಿಂಡಿಗೆ ರೈಸ್ ಮಾಡ್ತೀನಿ. ನೆನ್ನೆ ಮಾಡಿದ್ದು ಚಿಕನ್ ಗ್ರೇವಿ ಕೂಡ ಇದೆ. ಸೊ ಮತ್ತು ಇನ್ನೊಂದು ಕಡೆ ಮೊಟ್ಟೆ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಕಡೆ ಅವರಿಗೆ ಮಿಲ್ಕ್ ಶೇಕ್ ರೆಡಿ ಮಾಡಿದ್ದೀನಿ. ಇನ್ನೊಂದು ಕಡೆ ನನಗೆ ರಾಗಿ ಮಾಲ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ರಾಗಿ ಮಾಲ್ಟ್ ಅಂತ ರೆಡಿ ಮಾಡಿಟ್ಕೊಂಡು ಇವಾಗ ಪ್ರಿಪೇರ್ ಮಾಡಿಕ್ಕಿದ್ರೆ ಮಧ್ಯಾಹ್ನಕ್ಕೆ ಎಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಮೊಸರು ಮತ್ತು ರಾಗಿ ಗಂಜಿ, ಅದಕ್ಕೆ ಆನಿಯನ್ನು ಮತ್ತು ಅಲ್ಲಿಂದ ಬಂದರೆ ಮೆಣಸಿನ್ಕಾಯಿ ಏನಿದೆ ಕೊತ್ತಂಬರಿ ಅದೆಲ್ಲ ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ಪರ್ಮನೆಂಟ್ ಆಗಿರುತ್ತೆ. ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ತೊಗೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಫ್ರೈನ ಬೇಯಲಿಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಮೊಟ್ಟೆ ಬೋರ್ಡ್ ಆಗ್ತಿದೆ. ಇವತ್ತಿನ ಡೇ ಈಗ ಹೋಗ್ತಾ ಇದೆ. ನೋಡೋಣ, ವ್ಲಾಗ್ಸ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ. ಮಳೆ ಇರೋದ್ರಿಂದ ಫ್ರೆಂಡ್ಸ್ ಮನೆ ಫುಲ್ ದಾರ ಕಟ್ಟಿ ಬಟ್ಟೆ ಒಣಗಿಸೋ ಪರಿಸ್ಥಿತಿ ಬಂದಿದೆ. ಈ ಮಲೆನಾಡು ಸೈಡಲ್ಲಿ ಯಾವ ಪರಿಸ್ಥಿತಿ ಇರುತ್ತೋ ಅದೇ ಪರಿಸ್ಥಿತಿ ಬ್ಯಾಂಗ್ಳೂರಲ್ಲಿ ಕ್ರಿಯೇಟ್ ಆಗಿದೆ. ಇವತ್ತು ಸಂಜೆವರೆಗೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಆಯಿತಾ? ಶೇಷ ಸರಿ ಆಯ್ತು, ವಿಡಿಯೋ ಮಾಡ್ಕೊಂತವ್ರೆ. ಚಾಲೆಂಜ್ ಶೇಷ ನಾನು ವರ್ಕೌಟ್ ಮಾಡ್ತೀನಿ, ನೋಡೋಣ. ಒಂದು ವಾರ ಫ್ರೀ ಕೊಟ್ಟಾರಲ್ಲ, ವಾರ ಅಲ್ಲ ವರ್ಷ ಬೇಕಾದ್ರೂ ಮಾಡ್ತೀನಿ. ಶೇಷ ಜಾಯ್ನಿಂಗ್ ಬಿಲ್ಲೇ ಎತ್ಕೊಂಡ್ಬಂತ, ಜಾಯ್ನಿಂಗ್ ಬಿಲ್ಲೇ ಕೊಟ್ರೆ ಆಯ್ತು. ಜಾಯ್ನಿಂಗ್ ಆಗಿ ನೆಕ್ಸ್ಟ್ ಮೀಟಿಂಗ್ ನೋಡು, ಕನ್ನಡದ ಮುಖ ನೋಡ್ಕೊಡ್ರಿ ಅಂತ ನಾನು ಹೇಳಿರ್ಲಿಲ್ವಾ? ಕಾವ್ಯ ಅಲ್ಲ, ಜಾಯಿನ್ ಆಗ್ಬಿಟ್ಟು ಬಂದು ತೋರಿಸಿ. ಜಾಯ್ನ್ ಆಗಿ ಸರ್. ಅಲ್ಲ ಅದೆಲ್ಲ ಲೆಕ್ಕ ಅಲ್ಲ. ನೀವೇನಂತ ನನಗೆ ಹೇಳಿದ್ದು? ದರ್ಶನ್ ಚಾಲೆಂಜ್ ಅಂತ ಹೇಳಿದ್ರಿ. ಕನ್ನಡದ ಮುಖ ನೋಡ್ಕೊಳ್ರಿ ಅಂತ ಹೇಳಿದಕ್ಕೆ ನೀವೇನಂದ್ರಿ? ನೋಡ್ದ ಶೇಷ, ಇಲ್ಲೇ ಉಲ್ಟಾ ಹೊಡೆದ್ಬಿಟ್ರು, ಅಷ್ಟು ಬೇಗ ಉಲ್ಟಾ ಹೊಡೆದ್ಬಿಟ್ರು. ಅವ್ರ ಕೈಯಲ್ಲಿ ಆಗಲ್ವಂತೆ ಬಿಡು ಶೇಷ. ಅವ್ರ ಕೈಯಲ್ಲಿ ಆಗಲ್ಲಂತೆ. ಈಗ ನೋಡು, ಸಂಜೆ ಹೋಗ್ತಾ ನಾನು ಸೇರ್ಕೊಂಡು ತೋರಿಸ್ತೀನಿ ಅಂತ ಹೇಳಿದ್ರು. ಸೇರ್ತೀನಿ, ಸಂಜೆ ಹೋಗಿ ಸೇರಿ ಇದು ಸ್ಕ್ರಿಪ್ಟ್ ಬಿಲ್ ನನಗೆ ವಾಟ್ಸಪ್ ಮಾಡ್ಬೇಕು. ವಿಶೇಷನ್ ಕರ್ಕೊಂಡು ಹೋಗ್ಬೇಕು ಜೊತೆಲಿ. ನೀವ್ ಯಾವ್ದಾರ ಅಂಗಡಿಲಿ ಬಿಲ್ ಇಸ್ಕೊಂಡು ವಾಟ್ಸಪ್ ಮಾಡಿದ್ರೆ ಇವ್ರು ಎಲ್ಲಾದ್ರೂ ಬಿಲ್ ಇಸ್ಕೊಂಡ್ಬಂದು ವಾಟ್ಸಪ್ ಮಾಡ್ತಾರೆ. ಶೇಷನ್ ನಂಬಲ್ಲ ನಾನು ಇವ್ರನ್ನ. ಫ್ರೆಂಡ್ಸ್, ಜಿಮ್ಮಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಊಟಕ್ಕೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ, ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದರು. ಅವ್ರ ಜೊತೆ ಸ್ವಲ್ಪ ಹೊತ್ತು ರೇಗಿಸ್ತಾ ಇದ್ದೆ. ನಾನು ಜಿಮ್ಮಿಗೆ ಸೇರಿಕೊಂಡೆ, ನಿಮ್ಮ ಚಾಲೆಂಜ್ ಮೇಲೆ ನೀವು ಸೇರ್ಕೊಂಡು ನೋಡಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಸುಮಾರು ಹೊತ್ತು ರೇಗಿಸ್ಕೊಂಡು ಕೂತಿದ್ವಿ. ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ಕೊಳ್ತಾ ಕೂತು ಆಮೇಲೆ ಸ್ವಲ್ಪ ಹೊತ್ತು ನನಗೂ ಕೂಡ ಯಾಕೋ ಟಯರ್ಡ್ ಅನ್ನಿಸ್ತು. ರೆಸ್ಟ್ ಕೂಡ ಮಾಡಿ ಮಲಗಿದ್ದು. ಸಂಜೆ 5:30 ಆಗೇ ಹೋಯಿತು. ನಮ್ಮ ಮನೆಯವ್ರಿಗೆ ಒಂಚೂರು ನೈಟ್ ಡ್ರೆಸ್ ಎಲ್ಲ ಬೇಕಿತ್ತು, ತರೋಣ ಅಂದ್ಬಿಟ್ಟು ಶಾಪ್ ಕೂಡ ಬಂದ್ವಿ. 1-2 ಜೊತೆ ತೊಗೊಂಡೋಗೋಣ ಅಂದ್ಬಿಟ್ಟು ಇತ್ತು ಅವ್ರ ಹತ್ರ, ಬಟ್ ನೋಡ್ಕೊಂಡು ತೊಗೊಂಡೋಗೋಣ ಅಂತ ಬಂದ್ವಿ.
ಡ್ರೆಸ್ಸಸ್ ಎಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗಿ ಹೋಯ್ತು ಅಂತ ಹೇಳ್ಬೋದು. ಎಲ್ಲೋದ್ರೂ ನಮ್ಮ ಮನೆಯವ್ರು ನನಗೆ ರೇಗಿಸ್ತಾ ಇರ್ತಾರೆ ಫ್ರೆಂಡ್ಸು ಸ್ವಲ್ಪ ಶಾಪಿಂಗ್ ಇತ್ತು, ನಮ್ಮ ಮನೆಯವ್ರಿಗೆ ಜಿಮ್ಗೆ ಅಂದ್ಬಿಟ್ಟು ಡ್ರೆಸ್ ತರೋದಿತ್ತು. ಸೊ ಡ್ರೆಸ್ ಕೂಡ ತೊಗೊಂಡು ಬಂದೆ. ಈ ಮಳೆ ಇರೋದ್ರಿಂದ ಮನೇಲಿ ಕೂಡ ಯಾವ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಆಚೆ ಹೋಗೋ ಕೆಲಸಗಳು ಯಾವುದೂ ಆಗ್ತಾಯಿಲ್ಲ. ಕಾರ್ಯಕ್ರಮ ಬೇರೆ ಹತ್ರ ಬಂತು ನಮ್ಮ ಸಂಸ್ಥೆದು. ಸೊ ಹಾಗಾಗಿ ಸಂಸ್ಥೆ ಕಾರ್ಯಕ್ರಮಗಳು ಸ್ವಲ್ಪ ಮಾಡ್ಕೊತಾನೆ ಮನೆ ಕೆಲಸಗಳು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇವತ್ತು ಡ್ರೆಸ್ ತರೋದಿತ್ತು ಅವರಿಗೆ. ಅವ್ರ ಹತ್ರ ಒಂದೇ ಒಂದಿತ್ತು ಜಿಮ್ ಡ್ರೆಸ್ಸು. ಸೊ ಇತ್ತು ಮುಂಚೆ ಅವರು ಆವಾಗ ಜಿಮ್ಗೆ ಹೋಗ್ಬೇಕಾದ್ರೆ ತೊಗೊಂಡ್ರೋದೆಲ್ಲ ಇತ್ತು. ಬಟ್ ಅವೆಲ್ಲ ಕಲರ್ ಶೇಡ್ ಆಗಿದ್ದಾವೆ. ಡೈಲಿ ಮನೆ ಹತ್ರ ಹಾಕ್ಕೊತಿದ್ನಲ್ವ, ಹಂಗಾಗಿ ಕಲರೆಲ್ಲ ಶೇಡ್ ಆಗಿತ್ತು. ಸರಿ ಇನ್ನು ಒಂದರಲ್ಲಿ ಆಗಲ್ಲ, ಈ ಮಳೆಗಾಲದಲ್ಲಿ ನೆನ್ಕೊಂಡು ಬರೋದು, ಬೆಳಗ್ಗೆ ಡೈಲಿ ನೆನ್ಕೊಂಡು ಹೋಗೋದಾಗ್ತೈತೆ. ಹಂಗಾಗಿ ಸರಿ ಹೋಗಲ್ಲ ಅಂದ್ಬಿಟ್ಟು ಒಂದೆರಡು ಜೊತೆ ಡ್ರೆಸ್ ತೊಗೊಂಡೆ, ಮತ್ತು ಒಂದು ಫುಲ್ ಅವರ್ಸ್ ತೊಗೊಂಡ್ರು ಅವರು. ಎಲ್ಲ ತೊಗೊಂಡು ಬರೋತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ಮಳೇಲಿ ನೆನ್ಕೊಂಡೆ ಮನೆಗೆ ಬಂದೆ. ಮನೆಗೆ ಬಂದು ಊಟಕ್ಕೆ ಸ್ವಲ್ಪ ಚಿಕನ್ ಇನ್ನೂ ಇತ್ತು. ನಾನು ಇನ್ನೇನು ರೈಸ್ ತಿನ್ನಲ್ಲ, ಬರ್ತಾ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಬಂದ್ಬಿಟ್ಟಿದ್ದೀನಿ. ಇವತ್ತು ಡಯಟ್ ಮಾಡ್ತಿದ್ದೀನಿ, ಜಿಮ್ಗೆ ಹೋಗ್ತಿದ್ದೀನಿ ಅನ್ನೋದು 2 ಪರಿಜ್ಞಾನ ಇಲ್ದಿರೆ ಬರ್ತಾ ಸ್ನ್ಯಾಕ್ಸ್ ತಿನ್ಕೊಂಡು ಬಂದು ಆದಮೇಲೆ ಯೋಚನೆ ಮಾಡಿದ್ದೀನಿ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ತಿಂದ್ಬಿಟ್ಟಿದ್ದೀನಿ, ಆಗೋಯ್ತು. ಯಾಕಂದರೆ ರೆಗ್ಯುಲರಾಗಿ ಎಲ್ಲ ತಿಂತಿದ್ದವರು ಒಂದೇ ಸರ್ತಿ ಎಲ್ಲ ಸ್ಟಾಪ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈಗ ತಿಂದ್ಬಿಟ್ಟು ಬಂದಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ಬಂದು ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ. ಜಿಮ್ಮಿಂದ ಬಂದಳು, ಎಣ್ಣೆ ಹಾಕೋಣ, ಮಳೆ ಬಿಡುತ್ತೆ, ಸ್ವಲ್ಪ ಬಿಸಿಲು ಬರ್ತೇನೋ ಅಂತ ನೋಡಿಕೊಂಡು ನಿಂತ್ಕೊಂಡು ಕಾಯ್ಕೊಂಡಿದ್ರೆ ಬಿಸಿಲೇ ಬರಲಿಲ್ಲ, ಮಳೆನೂ ಸ್ಟಾಪ್ ಆಗಲಿಲ್ಲ. ಸರಿ ಸಂಜೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಆಗಲೇ 9 ಗಂಟೆ ಆಗಿದೆ. ಅವರಿಗೊಂದು ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಅವರು ವೆಯ್ಟ್ ಗೇನ್ ಮಾಡಲಿಕ್ಕೆ ಜಿಮ್ಗೆ ಹೋಗ್ತಾ ಇರೋದು, ನಾನು ವೆಯ್ಟ್ ಲಾಸ್ ಮಾಡಲಿಕ್ಕೆ ಜಿಮ್ಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ನನಗೆ ಬೇರೆ ಫುಡ್ ಇರುತ್ತೆ, ಅವ್ರಿಗೆ ಬೇರೆ ಫುಡ್ ಇರುತ್ತೆ. ಇವಾಗ ಅವರಿಗೆ ವೆಯ್ಟ್ ಗೇನ್ಗೆ ಒಂದು ಡೈಲಿ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ. ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು, ಒಂದು ಬನಾನಾ ಹಾಕ್ಬಿಟ್ಟು, ಮತ್ತು ಪ್ರೋಟೀನ್ ಪೌಡರ್ಸ್ ಹಾಕ್ಬಿಟ್ಟು 1 ಸ್ಕೂಪ್ ಪ್ರೋಟೀನ್ ಪೌಡರ್ಸ್ ಆ್ಯಡ್ ಮಾಡಿಬಿಟ್ಟು ಒಂದು ಜ್ಯೂಸ್ ಮಾಡಿಕೊಡ್ತೀನಿ. ಜ್ಯೂಸ್ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಮಿಲ್ಕ್ ಶೇಕು ಆ್ಯಕ್ಚುಲಿ ಜ್ಯೂಸ್ ಅಲ್ಲ. ನಿಮಗೇನಾದರೂ ಮಿಲ್ಕ್ ಶೇಕ್ ರೆಸಿಪಿ ಇಷ್ಟ ಆಯ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ ಮಿಲ್ಕ್ ಶೇಕ್ ರೆಸಿಪಿಯಲ್ಲಿ ವೆಯ್ಟ್ ಗೇನ್ ಮಾಡೋರಿಗೆ. ಬೆಟರ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಒಂದು ಒಳ್ಳೆಯ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಈಗ ಅವ್ರಿಗೆ ಜ್ಯೂಸ್ ಮಾಡಿಕೊಡ್ತೀನಿ. ಜ್ಯೂಸ್ ಮಾಡಿಕೊಟ್ಟು ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ ರೆಸಿಪಿ ಹೇಗಿರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಮಿಲ್ಕ್ ಶೇಕಿಗೆ ನಾನು 1 ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ. ಕೆನೆ ಇದ್ದರೂ ಪರವಾಗಿಲ್ಲ, 1 ಗ್ಲಾಸಷ್ಟು ಹಾಕ್ಕೊತಾ ಇದ್ದೀನಿ ಹಾಲು. ನಿಮಗೆ ನೀರು ಬೇಕಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ನಾನು ಹಾಲೇ ಜಾಸ್ತಿ ಹಾಕ್ಕೊತೀನಿ ಅಂದರೆ ಹಾಲನ್ನೇ ಜಾಸ್ತಿ ಹಾಕ್ಕೊಳ್ಳಿ. ನನ್ನ ಹತ್ರ ಹಾಲೇ ಇತ್ತು, ಹಾಗಾದ್ರೆ ಹಾಲನ್ನೇ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಈ ಕಡೆ ಬಂತಂದರೆ ಡ್ರೈ ಫ್ರೂಟ್ಸ್ನ ನೆನೆಸಿಕ್ಕಿದ್ದೀನಿ. ಡ್ರೈ ಫ್ರೂಟ್ಸು ಮತ್ತು ಶೇಂಗಾ ಬೀಜ ಎಲ್ಲನೂ ಸ್ವಲ್ಪ ಶೇಂಗಾ ಬೀಜ ಬಂದು 1-2 ಸ್ಪೂನಷ್ಟು, ಮತ್ತು ಮಿಕ್ಕಿದ್ದು 2 ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಈ 2 ಕೂಡ ಇದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇದನ್ನು ಕೂಡ ಆ್ಯಡ್ ಮಾಡ್ತೀನಿ. ನೆನೆಸಿದ ನೀರನ್ನ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ದೊಡ್ಡದು ಬನಾನ ಹಾಕ್ಕೊತಾ ಇದ್ದೀನಿ. ಚುಕ್ಕಿ ಬಾಳೆಹಣ್ಣು 1 ಆ್ಯಡ್ ಮಾಡ್ಕೊತೀನಿ, ಸಾಕು. ನೋಡಿ ಬಾಳೆಹಣ್ಣು ಕೂಡ 1 ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ 1 ಸ್ಕೂಪು ಪ್ರೋಟೀನ್ ಪೌಡರ್ ಆ್ಯಡ್ ಮಾಡ್ಕೊತೀನಿ, ಪ್ಲಸ್ ಶುಗರ್ ಆ್ಯಡ್ ಮಾಡ್ಕೊತೀನಿ. ಫ್ರೆಂಡ್ಸ್ ಸಕ್ಕರೆಗಿಂತ ಬೆಲ್ಲ ಹಾಕಿ ಮಾಡೋದು ಬೆಟರು. ಯಾಕಂದರೆ ಬೆಲ್ಲಲ್ಲಿ ಎಷ್ಟೊಂದು ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗುತ್ತೆ. ಬೆಲ್ಲನ ಆ್ಯಡ್ ಮಾಡಿ ಮಾಡೋದು ಬೆಟರು. ಬಟ್ ನನ್ನ ಹತ್ರ ಬೆಲ್ಲ ಖಾಲಿ ಆಗಿತ್ತು, ಶುಗರ್ನ ಹಾಕ್ತಾಯಿದ್ದೀನಿ. ನಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊತೀನಿ. ಫ್ರೆಂಡ್ಸ್ ನಾನಿಲ್ಲಿ ಮಾಸ್ಗೇನರ್ ಪ್ರೋಟೀನ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಕೂಪ್ ಹಾಕ್ಕೊತೀನಿ ಮಾಸ್ಗೇನರ್ ಪ್ರೋಟೀನ್ ಪೌಡರ್ನ. ಇದು ಬಂದು ನಾನು 1 kg ತರಿಸಿದ್ದೀನಿ. ಒಂದು 15 ದಿವಸ ಅಂತೂ ಬಂದೇ ಬರುತ್ತೆ ಇದು. ಸೊ ಅದಾದಮೇಲೆ ತರಿಸೋಣ ಅಂದ್ಬಿಟ್ಟು ಚಿಕ್ಕ ಬಾಕ್ಸ್ನೇ ತರಿಸಿದ್ದೀನಿ. 1 ಸ್ಕೂಪು ಪ್ರೋಟೀನ್ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾನು 1 ಸ್ಕೂಪು ಪ್ರೋಟೀನ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಮಿಲ್ಕ್ ಶೇಕಿಗೆ ಪ್ರೋಟೀನ್ ಪೌಡರ್ ಹಾಕಿದ ಮೇಲೆ ಟೇಸ್ಟ್ ತುಂಬ ಚೆನ್ನಾಗಿ ಎನನ್ಸ್ ಆಗುತ್ತೆ, ಟೇಸ್ಟ್ ಚೆನ್ನಾಗಾಗುತ್ತೆ. ಇದು ಚಾಕ್ಲೇಟ್ ಫ್ಲೇವರ್ ಇರೋದ್ರಿಂದ ಫ್ರೆಂಡ್ಸ್ ಪ್ರೋಟೀನ್ ಪೌಡರ್ ಹಾಕೋದ್ರಿಂದನೇ ತುಂಬ ಟೇಸ್ಟ್ ಎನನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇದು ಚಾಕ್ಲೇಟ್ ಫ್ಲೇವರ್ ಇದೆ ಪ್ರೋಟೀನು, ಸೊ ಹಾಗಾಗಿ ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ.
ಫ್ರೆಂಡ್ಸ್ ಇದಿಷ್ಟು ಹಾಕಿ ನನ್ನ ಹತ್ರ ಜ್ಯೂಸ್ ಜಾರ್ ಇಲ್ಲ, ಹಂಗಾಗಿ ನಾನು ಮಿಕ್ಸಿಯಲ್ಲಿ ರುಬ್ಕೊತೀನಿ. ಇದಿಷ್ಟು ರುಬ್ಕೊಂಡು ಬರೋಣ. ಫ್ರೆಂಡ್ಸ್ ನೋಡಿ, ನಾನು ಮಿಲ್ಕ್ ಶೇಕ್ನ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಅವ್ರದ್ದು ಇನ್ನೂ ಊಟ ಆಗಿಲ್ಲ. ಊಟ ಆದ ತಕ್ಷಣ ಕೊಟ್ಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಹಾಗಾಗಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ನ ನುಣ್ಣಗೆ ರುಬ್ಬದೇ ಇದ್ರೂ ನಡೆಯುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಡ್ರೈ ಫ್ರೂಟ್ಸ್ನ ನುಣ್ಣಗೆ ರುಬ್ಬಿದ್ರೆ ಬಾಯಿಗೆ ಸಿಗಲ್ಲ, ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಡ್ರೈ ಫ್ರೂಟ್ಸ್ನ ಸ್ವಲ್ಪ ತರಿಯಾಗಿ ರುಬ್ಬೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಮಿಲ್ಕ್ ಶೇಕ್ ರೆಸಿಪಿ ಇಷ್ಟ ಆಯ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಂತೂ ಹೀಗಿತ್ತು. ನಿಮ್ಗೇನಾದರೂ ನನ್ನ ವ್ಲಾಗ್ ಸ್ವಲ್ಪನಾಗಿದ್ರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನನಗಿನ್ನೂ ಕೆಲಸ ಇದೆ. ರಾಗಿ ಗಂಜಿ ಮಾಡಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನನಗೆ ರಾಗಿ ಗಂಜಿ ಬೇಕು. ರಾಗಿ ಗಂಜಿ ಮಾಡಿಟ್ಟು ಮಲಗ್ತೀನಿ. ಟೈಮ್ ಆಗಲೇ 10 o'clock ಆಗೋಗ್ಬಿಟ್ಟಿದೆ. ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.